ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆಸ್ಟ್ರೋಯೋಗಿ ಪ್ರಜ್ವಲ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ದತ್ತ ಸಾಯಿ ಆಸ್ಟ್ರೋ ಸೈನ್ಸ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂತಂದರೆ, ನಾಳೆ ಗುರುಪೂರ್ಣಿಮಾ ಜುಲೈ 21ನೇ ತಾರೀಕು 2024 ಗುರುಪೂರ್ಣಿಮಾ ಅಂತ ಕರೀತಾ ಇದ್ದಾರೆ. ಸೊ ಇದಕ್ಕೆ ವ್ಯಾಸ ಪೂರ್ಣಿಮಾ ಅಂತಲೂ ಕರೀತಾರೆ. ಯಾಕೆ ಅಂತಂದರೆ ನಾಳೆ ವೇದವ್ಯಾಸರು ಹುಟ್ಟಿದ್ದ ದಿನ ಅಂತ ಕರೀತಾರೆ. ಸೊ ಹಾಗಾಗಿ ನಾಳೆ ದಿನ ಏನು ಮಾಡಬೇಕು ಅಂತ ನೀವು ಕನ್ಫ್ಯೂಷನಲ್ಲಿದ್ದರೆ ವೆರಿ ಸಿಂಪಲ್ ಟಿಪ್ ಹೇಳ್ತೀನಿ. ಬೆಳಗಾಗೆದ್ದು ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳಬೇಕು. ಫಾರ್ ಎಕ್ಸಾಂಪಲ್, ನೀವೇನಾದ್ರು ಒಂದು 7 ಗಂಟೆಗೆ ಎದ್ದೇಳ್ತಾ ಇದ್ರೆ ದಯವಿಟ್ಟು 6 ಗಂಟೆ ಒಳಗಡೆ ಎದ್ದೇಳಿ. ಸೂರ್ಯೋದಯಕ್ಕೆ ಮುಂಚೆ ಎದ್ದ ತಕ್ಷಣ ಸ್ನಾನ ನಿತ್ಯ ಕರ್ಮಗಳನ್ನು ಮುಗಿಸಿ ಮೊದಲನೇದಾಗಿ ಏನು ಮಾಡಬೇಕು ಅಂತಂತಂದರೆ, ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ. ಅವರೊಬ್ಬರೇ ನಿಮಗೆ ಒಳ್ಳೆಯದನ್ನು ಬಯಸೋರು ಇಡೀ ಜಗತ್ತಲ್ಲಿ. ಬೇರೆಯವ್ರು ಯಾರೇ ಕೆಟ್ಟದ್ದು ಬಯಸಿದ್ರು ಕೂಡ ಅವರಂತ ಒಳ್ಳೆ ಬಯಸೋರು ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ, ಅದಾದಮೇಲೆ ನಿಮ್ಮ ಗುರುಗಳಿಗೆ ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ಆಗಲಿ ಏನಾದರೂ ದಕ್ಷಿಣೆ ಕೊಡಬೇಕು ಅಥವಾ ಏನಾದ್ರು ಒಂದು ಊಟ ಹಾಕಬೇಕು ಅಂತಂತಂದರೆ ದಯವಿಟ್ಟು ಮಾಡಿ. ಇದೇ ಬೆಸ್ಟ್ ಎಕ್ಸಾಂಪಲ್ ನಾಳೆ ಗುರುಪೂರ್ಣಿಮೆಗೆ. ಹಾಗೂ ನಾಳೆ ಏನಾದರೂ ನೀವು ವಿದ್ಯೆ ಕಲಿಬೇಕು, ಯಾವುದಾದ್ರು ಒಂದು ಪ್ರಾಕ್ಟೀಸ್ ಇಟ್ಕೋಬೇಕು, ಯೋಗ ಆಗಿರಲಿ, ಸಂಗೀತ ಆಗಲಿ, ಭರತನಾಟ್ಯಂ ಆಗಿರಲಿ, ಅದೇನಾದ್ರು ಮಾಡಬೇಕು ಅಂತಂದರೆ ಒಳ್ಳೆಯ ದಿನ. ಸೊ ನಾಳೆ ದಿನ ಶುರು ಮಾಡಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ಸೊ ಈ ಬೈಟ್ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಟ್ಯಾರೋ ಕ್ಲಾಸ್ ಶುರು ಆಗ್ತಾ ಇದೆ ಜುಲೈ 21ನೇ ತಾರೀಕಿಂದ, ಅಂದರೆ ನಾಳೆಯಿಂದ. ಇನ್ನೂ ಯಾರು ಸೇರ್ಕೋಬೇಕು ಅಂತಂದರೆ ಬೇಗ ಜಾಯ್ನ್ ಆಗಿ. 40% ಆಫ್ ಇದೆ. ಸಿಗೋಣ ಕ್ಲಾಸ್ನಲ್ಲಿ. ಏನಾದ್ರು ಡೌಟ್ ಇತ್ತು ಅಂತಂತಂದರೆ DM ಮಾಡಿ. ವಾಸ್ತು ಬಗ್ಗೆ ಆಗಿರ್ಬೋದು, ನ್ಯೂಮರಾಲಜಿ ಬಗ್ಗೆ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಬೇಬಿ ನೇಮ್ ಇಡಬೇಕು ಅಂತಂದರೂ ಕೂಡ ನೀವು ನನಗೆ ಕನ್ಸಲ್ಟ್ ಮಾಡ್ಬೋದು. ಸೊ ಹೀಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.